ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಈ ರಾಪಿಡೋದಲ್ಲಿ ಒಂದು ಪಾರ್ಸಲ್ ಡೆಲಿವರಿನೇ ಎಲ್ಲ ರೇಡಿಯೋಗಳಿಗೆ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಯಾಕಂದ್ರೆ ಎಲ್ರಿಗೂ ಗೊತ್ತು ಮೊಬೈಲ್ ನಂಬರ್ ಬರಲ್ಲ. ಈ ಪಾರ್ಸಲ್ಗೆ ಇದೇ ಒಂದು ದೊಡ್ಡ ಸಮಸ್ಯೆ. ಬೈಕಿಗೆ ಹೆಂಗ್ ಮೊಬೈಲ್ ನಂಬರ್ ಬರುತ್ತೆ ಅದೇ ತರ ಪಾರ್ಸಲ್ಗೂ ಮೊಬೈಲ್ ನಂಬರ್ ಬಂದ್ಬಿಟ್ರೆ ಕಸ್ಟಮರ್ದು ಡೈರೆಕ್ಟಾಗಿ ರೈಡರ್ಗಳಿಗೆ ಟೆನ್ಷನ್ ಇಲ್ಲ. ಡೈರೆಕ್ಟಾಗಿ ಫೋನ್ ಮಾಡ್ಬಿಟ್ಟು ಮೆಟೀರಿಯಲ್ ತಗೊಂಡು ಇಮ್ಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗುತ್ತೆ. ಈ ಮೊಬೈಲ್ ನಂಬರ್ ಬರದೇ ಇರೋದ್ರಿಂದ ಏನಾಗ್ತದೆ, ಕಸ್ಟಮರ್ದ ನಂಬರ್ ಇನ್ಕಮಿಂಗ್ ಕಾಲ್ ಅಲೋ ಇದೆಯೋ ಇಲ್ಲ, ಕಸ್ಟಮರ್ ಯಾವ ನಂಬರಿಂದ ಆ್ಯಪ್ ರಿಜಿಸ್ಟರ್ ಮಾಡ್ಯಾರ ಒಂದು ಗೊತ್ತಾಗಲ್ಲ. ಫೋನ್ ಮಾತ್ರ ರಿಂಗ್ ಆಗ್ತಾ ಇರುತ್ತೆ, ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ. ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ, ಬುಕ್ಕಿಂಗ್ ಮಾಡೋರ್ನೆಲ್ಲ ಇರ್ತಾನೆ, ಐಟಮ್ ಕೊಡೋನು ಯಾರೋ ಇರ್ತಾನೆ, ರಿಸೀವ್ ಮಾಡೋರು ಮತ್ತೊಬ್ಬ ಇರ್ತಾನೆ. ಇದರಿಂದ ಏನಾಗುತ್ತೆ, ಕಂಪ್ನಿ ಕಾಲ್ ಹೋಗೋದ್ರಿಂದ ಅವರಿಗೆ ಯಾವುದೋ ಒಂದು ಫ್ರಾಡ್ ಕಾಲ್ ಥರ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕಸ್ಟಮರ್ಗಳು ಫೋನ್ ಪಿಕ್ ಮಾಡಲ್ಲ. ಯಾಕೆ ಹಂಗಾಗಿ ಇವಾಗ ಸುಮಾರು ಸಮಸ್ಯೆ ಆಗ್ತಾ ಇರುತ್ತೆ ರ್ಯಾಪಿಡೋ ಪಾರ್ಸಲ್ಲು. ಅದಕ್ಕೋಸ್ಕರ ಸುಮಾರು ಜನ ಪಾರ್ಸಲ್ ಡೆಲಿವರಿ ಮಾಡೋಕ್ಕೇನೆ ಹೋಗಲ್ಲ. ಅದಕ್ಕೆ ತಲೆ ಕೆಟ್ಟ ಯಾಕೆಂದರೆ ಅದರಲ್ಲಿ ಕಮಿಷನ್ ಕಟ್ ಆಗುತ್ತೆ 9 ರೂಪಾಯಿ, ಪ್ಲಸ್ ಇಮ್ಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗಲ್ಲ. ಟೈಮ್ ವೇಸ್ಟು. ಪಿಕಪ್ಗೆಲ್ಲ 2-3 ಕಿಲೋಮೀಟ್ರ್ ಹೋಗಿರ್ತೀವಿ, ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅವಾಗಲ್ವಾ. ಕ್ಯಾನ್ಸಲೇಷನ್ ಆದರೆ 1 ರೂಪಾಯಿ ಬರಲ್ಲ. ಹಂಗಾಗಿ ಇವೆಲ್ಲ ಏನಾಗ್ತಿದ್ರೆ ಸಖತ್ ತಲೆ ಕೆಟ್ಟೋಗ್ತಿದೆ. ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ನಮ್ಮ ಕಡೆಯಿಂದ ಆಪ್ಷನ್ನೇ ಇಲ್ಲ. ಪಾರ್ಸಲ್ ಬಂದರೆ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಇಲ್ಲ. ಒಂದು ಕಸ್ಟಮರ್ ಮಾಡಬೇಕು, ಇಲ್ಲ ಕಂಪ್ನಿಗೆ ಕಸ್ಟಮರ್ಗೆ ರಿಕ್ವೆಸ್ಟ್ ರೇಸ್ ಮಾಡಿ ಅವ್ರು ಕನ್ಫರ್ಮೇಷನ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಹೊರತು ಅಮೌಂಟ್ ಏನು ಬರಲ್ಲ. ಅದಕ್ಕೋಸ್ಕರ ಸುಮಾರು ಜನ ಈ ರ್ಯಾಪಿಡೋ ಪಾರ್ಸಲ್ಲೇ ಬೇಡಪ್ಪ, ಬರೀ ಬೈಕ್ ಟ್ಯಾಕ್ಸಿನೇ ಮಾಡೋಣ, ಕಿಲೋಮೀಟ್ರಿಗೆ 8-9 ರೂಪಾಯಿ ಬಂದ್ರೂ ಪರವಾಗಿಲ್ಲ, ಇಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗುತ್ತೆ ಅಂತ ಏನು ಮಾಡ್ತಾರೆ ಸುಮಾರು ಜನ, ಪಾರ್ಸಲ್ ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿನೇ ಮಾಡ್ತಾರೆ. ಪಾರ್ಸಲ್ ಏನು ಕ್ಯಾನ್ಸಲ್ ಆಗ್ತಿದೆ ಅಂದರೆ ಇದೇ ಒಂದು ಮೇನ್ ರೀಸನ್ನು. ಅದಕ್ಕೋಸ್ಕರ ನಾನು ಸುಮಾರು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ರ್ಯಾಪಿಡೋ ಪಾರ್ಸಲ್ಗೆ ಆದಷ್ಟು ಬೇಗ ಈ ಕಂಪ್ನಿಯವನು ಡೈರೆಕ್ಟ್ ಮೊಬೈಲ್ ನಂಬರ್ ಕೊಟ್ಟರೆ ಎಲ್ಲರಿಗೂ ಈಸ್ ಆಗುತ್ತೆ, ಆರಾಮಾಗಿ ಕೆಲಸ ಮಾಡ್ಬೋದು. ಈಗ ಹಂಗಾಗಿ ಮಾರ್ಕೆಟಲ್ಲಿ ಕಸ್ಟಮರ್ಗಳು ಅಷ್ಟೇ ಪಾರ್ಸಲ್ ಬುಕ್ ಮಾಡಿದ್ರೆ ಮೊಬೈಲ್ ನಂಬರ್ ಬರಲ್ಲ ಅಂತ ಏನು ಮಾಡ್ತಾರೆ, ಬೈಕ್ ಬುಕ್ ಮಾಡ್ತಾರೆ. ಬೈಕ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಕೊಡ್ತಾರೆ. ಕೇಳೋಕೆ ಹೋದ್ರೆ ಇದೇ ರೀಸನ್ ಹೇಳ್ತಾರೆ. ಸರ್ ಏನು ಮಾಡೋದು, ನಿಮ್ಮದು ರೈಡರ್ಗಳದ್ದು ನಂಬರ್ ಸಿಕ್ಕಲ್ಲ, ಪಾರ್ಸಲ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಈ ಥರ ಸಮಸ್ಯೆ ಆದಾಗ ಏನಾಗುತ್ತೆ, ನಮಗೂ ಕೂಡ ಮೊಬೈಲ್ ನಂಬರ್ ಸಿಕ್ಕಲ್ಲ, ಡೈರೆಕ್ಟಾಗಿ ಐಟಮ್ ಎತ್ಕೊಂಡು ಹೋದ್ರೆ ಹೆಂಗೆ ಏನು ಒಂದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಬೈಕ್ ಬುಕ್ ಮಾಡಿದ್ರೆ ಮೊಬೈಲ್ ನಂಬರ್ ಎಲ್ಲ ಸಿಗುತ್ತೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಮಾಡ್ಬೋದಲ್ಲ ಅಂತವ ಈಗ ಬೈಕ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಕೊಡ್ತಾರೆ. ಇಂಥ ಟೈಮಲ್ಲಿ ಬಿಟ್ಟೋಗೋಕ್ಕೂ ಆಗಲ್ಲ, ರೈಡರ್ಗೆ ಲಾಸ್ ಆಗೋದು. ಯಾಕೆಂದರೆ ಪಾರ್ಸಲ್ ಬುಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 20 ಕಿಲೋಮೀಟ್ರ್ ಇದ್ದರೆ ಒಂದು 250 ರೂಪಾಯಿ ಬರುತ್ತೆ ಪಾರ್ಸಲ್ಗೆ, SP ರೋಡಿಂದವ. ಅದೇ ಒಂದು ಬೈಕ್ ಬುಕ್ ಮಾಡಿದ್ರೆ ಎಷ್ಟು ಬರುತ್ತೆ, 190 ಅಷ್ಟೇ 20 ಕಿಲೋಮೀಟ್ರಿಗೆ. ಇದರಿಂದ ಎಷ್ಟು ಲಾಸ್ ಆಗೋದು ಯಾರಿಗೆ, ರೈಡರ್ಗೆ 70-80 ರೂಪಾಯಿ ರೈಡರಿಗೆ ಲಾಸ್ ಆಗುತ್ತೆ. ಕಸ್ಟಮರ್ಗೆ ಬೆನಿಫಿಟ್ಟು, ಕಸ್ಟಮರ್ಗೆ ಆರಾಮಾಗಿ ಒಂದು ರೈಡಿಗೆ 70-80 ರೂಪಾಯಿ ಅಮೌಂಟ್ ಸೇವ್ ಆಗುತ್ತೆ, ಈಸಿ ಡೆಲಿವರಿ ಆಗೋಗುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಅದಕ್ಕೋಸ್ಕರ ರೈಡರ್ಗೆ ಬಿಡೋಕ್ಕೂ ಆಗಲ್ಲ. ಆರ್ಡ್ರಿಗೆ ಪಿಕಪ್ಗೆ ಹೋಗಿರ್ತಾರೆ, ಅದು ಬೈಕು ಪಾರ್ಸಲ್ ಏನೋ ಕೊಟ್ಟರು ತಗೊಂಡು ಹೋಗಲೇಬೇಕಾಗುತ್ತೆ ಅನಿವಾರ್ಯ. ಯಾಕೆಂದ್ರೆ ಅದೇ ರೂಟ್ ಮನೆ ಇರುತ್ತೆ, ಇಲ್ಲ ಎಮರ್ಜೆನ್ಸಿ ಎಲ್ಲೋ ಆ ಕಡೆ ಹೋಗ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ. ಎಷ್ಟೋ ಬಿಡಪ್ಪ, ಒಂದು 200 ರೂಪಾಯಿ ಪೆಟ್ರೋಲ್ಗಾರ ಆಗುತ್ತೆ, ಬಂದಿದ್ದು ತಗೊಂಡೋಗಾರ ಬಿಡು ಅಂತ ಏನು ಮಾಡ್ತಾರೆ, ಎತ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ರ್ಯಾಪಿಡೋ ಕಂಪ್ನಿ ಎಚ್ಚೆತ್ಕೊಂಡು ಆದಷ್ಟು ಪಾರ್ಸಲ್ಗೆ ಈ ಒಂದು ಕಂಪ್ನಿ ನಂಬರ್ ಕೊಡೋದು ಬಿಟ್ಬಿಟ್ಟು ಡೈರೆಕ್ಟ್ ಮೊಬೈಲ್ ನಂಬರ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಪ್ರತಿಯೊಂದು ಈ ಕಂಪ್ನಿ ಆ್ಯಪಲ್ಲೂ ಎಲ್ಲರಿಗೂ ಮೊಬೈಲ್ ನಂಬರ್ ಬರುತ್ತೆ. ಅಂಕಲ್ ಡೆಲಿವರಿ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಡೆಲಿವರಿ ಡೈರೆಕ್ಟ್ ಆಗಿರ್ಬೋದು, ಇದು ಸುಮಾರು ಕಂಪ್ನಿಗಳಿದ್ದಾವೆ. ಎಲ್ಲರಿಗೂ ಡೈರೆಕ್ಟ್ ಮೊಬೈಲ್ ನಂಬರ್ ಕೊಡ್ತಾರೆ ಪಾರ್ಸಲ್ ಬಂದರೆ. ಬಟ್ ರ್ಯಾಪಿಡೋದಲ್ಲಿ ಒಂದು ಕಂಪ್ನಿಲಿ ಮಾತ್ರ ಈ ಥರ ಮಾಡ್ತಾಯಿದ್ದೇನೆ. ಬಟ್ ಏನಕ್ಕೆ, ಯಾವ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ನಮಗಂತ ಗೊತ್ತಾಗ್ತಿಲ್ಲ. ಇದರಿಂದ ಪ್ಲಸ್ ಪಾಯಿಂಟ್ಗಿಂತ ಮೈನಸ್ ಪಾಯಿಂಟೇ ಜಾಸ್ತಿ ತೊಂದರೆ ಆಗ್ತಿರೋದು ರೈಡರ್ಗಳಿಗೆ ಜಾಸ್ತಿ. ಡೆಲಿವರಿ ಬೇಗ ಆಗ್ತಾಯಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ, ಸುಮಾರು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇದರಿಂದ ಏನಾಗ್ತದೆ, ಪ್ರಾಬ್ಲಮ್ ರೈಡರ್ಗಳಿಗೆ ದಿನೇ ದಿನೇ ಜಾಸ್ತಿ ಆಗ್ತದೆ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೋಬೇಕು ಇವನು. ಮತ್ತೆ ಈಗ ಮುಂಚೆ ಥರ ಸರ್ಜ್ ಆಗ್ತಾ ಇಲ್ಲ. ರ್ಯಾಪಿಡೋ ಕಂಪ್ನಿಯನ್ನು ಏನೋ ಒಬ್ರನ್ನೊಬ್ರು ನೋಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮುಂಚೆ ಎಲ್ಲ ಪೋರ್ಟ್ರ್ ಸರ್ಜ್ ಹಾಕ್ಬೇಕಾದ್ರೆ ರ್ಯಾಪಿಡೋದನ್ನು ಸರ್ಜ್ ಹಾಕೋಣ ಮಾರ್ಕೆಟಲ್ಲಿ. ಇತ್ತೀಚೆಗೆ ಪೋರ್ಟ್ರನ್ನು ಸ್ಟಾಪ್ ಮಾಡ್ದ ಸರ್ಜ್ ಹಾಕೋಕ್ಕೆ, ಇವಾಗ ರ್ಯಾಪಿಡೋದನ್ನು ಸ್ಟಾಪ್ ಮಾಡಿದ್ದಾನೆ. ಇದೆಲ್ಲ ಒಬ್ಬೊಬ್ರು ಕಾಂಟ್ಯಾಕ್ಟ್ ಇರುತ್ತೋ ಏನೋ ಒಂದು ಗೊತ್ತಿಲ್ಲ. ಅವ್ನು ನೋಡಿ ಇವ್ನು ಮಾಡ್ತಾನೆ, ಇವ್ನು ನೋಡಿ ಅವ್ನು ಮಾಡ್ತಾನೆ. ಹಾಗಾಗಿ ಈಗ ಮಾರ್ಕೆಟಲ್ಲಿ ಸರ್ಜ್ ಬರ್ತಾ ಇಲ್ಲ, ಅಮೌಂಟು ತುಂಬ ಕಮ್ಮಿ. ಪಾರ್ಸಲ್ಗೂ ಅಷ್ಟೇ ಕಿಲೋಮೀಟ್ರಿಗೆ 10 ರೂಪಾಯಿ ಬರ್ತಾ ಇದೆ. ಇನ್ನು ಬೈಕ್ ಬುಕ್ ಮಾಡಿದ್ರೆ ಕಿಲೋಮೀಟ್ರಿಗೆ ಗೊತ್ತಿರಬೇಕು 8 ರೂಪಾಯಿ 9 ರೂಪಾಯಿ ಇಷ್ಟೇ, ತುಂಬ ಕಡಿಮೆ ಮಾರ್ಕೆಟಿಂದ. ಮುಂಚೆ ಕಿಲೋಮೀಟ್ರಿಗೆ 15 ರೂಪಾಯಿ ಮೇಲೆ ಬರ್ತಾ ಇತ್ತು ಮಾರ್ಕೆಟಲ್ಲಿ ಪಾರ್ಸಲ್ ಬುಕ್ ಮಾಡಿದ್ರೆ. ಇವಾಗ 10 ರೂಪಾಯಿ ಬಂದಿದೆ, ತುಂಬ ಕಡಿಮೆ ಮಾಡಿದ್ದಾನೆ ಅಮೌಂಟು. ಆರ್ಡ್ರ್ ಕೂಡ ಅಷ್ಟೇ ಮುಂಚೆ ಥರ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇಲ್ಲ. ಇದರಿಂದ ಸುಮಾರು ರೈಡರ್ಗಳಿಗಂತೂ ಲಾಸೇನೆ. ಯಾಕೆಂದರೆ ಒಂದೊಂದು ಆರ್ಡ್ರಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಆರ್ಡ್ರ್ ಎತ್ಕೊಂಡ್ಬಿಟ್ರೆ ರ್ಯಾಪಿಡೋದಲ್ಲಿ ಇಮ್ಮಿಡಿಯೇಟ್ ಫಾರ್ವರ್ಡ್ ಹೊಡಿತಾ ಇರ್ತಾರೆ. ಗೊತ್ತಿರಬೇಕು, ಬೇರೆ ಯಾವ ಆ್ಯಪಲ್ಲೂ ಲೊಕೇಶನ್ನು ಅಷ್ಟು 100% ಟ್ರ್ಯಾಕ್ ಆಗಲ್ಲ, ರ್ಯಾಪಿಡೋದು ಮಾತ್ರ ಅಷ್ಟು ಟ್ರ್ಯಾಕ್ ಆಗುತ್ತೆ. ಆ ಥರ ಇಟ್ಟಿದ್ದಾನೆ ಆ್ಯಪ್ ಕಂಡೀಷನ್ನು. ನೀವು ಐಟಮ್ ಪಿಕಪ್ ಮಾಡಿ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋದ್ರೂ, ಗಾಡಿ ಮೂವ್ ಆದ್ರೂ ಕಸ್ಟಮರ್ ಗೊತ್ತಾಗ್ಬಿಡುತ್ತೆ. ಆ ಕಡೆ ಯಾಕೆ ಹೋಗ್ತಿದ್ಯಾ, ಈ ಕಡೆ ಯಾಕೆ ಹೋಗ್ತಿದ್ಯಾ, ಬೇಗ ಬಾರಪ್ಪ ಅಂತ ಇಮಿಡಿಯೇಟ್ ಟಾರ್ಚರ್ ಕೊಡ್ತಾ ಇರ್ತಾರೆ. ಅವ್ನು ಕೊಡ್ತಕ್ಕಂಥ ಕಿಲೋಮೀಟ್ರಿಗೆ 8-9 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ. ಒಂದೇ ಆರ್ಡರ್ ಎತ್ಕೊಂಡು 20 ಕಿಲೋಮೀಟ್ರ್ ಡೆಲಿವರಿ ಮಾಡೋಕ್ಕಾಗತ್ತಾ, 100 ರೂಪಾಯಿ ಪೆಟ್ರೋಲೇ ಹೋಗುತ್ತೆ. ಉಳಿಯೋದು 70-80 ರೂಪಾಯಿಗೆ ಅಷ್ಟು ದೂರ ಹೋಗಿ ಲಾಸ್. ಅದಕ್ಕೆ ಮಾಡ್ಬಿಡ್ತಾರೆ ಹುಡುಗರು, 2-3 ಎತ್ಕೊಂಡು ಹೋಗೋರ್ಗು ಹೋಗಲ್ಲ.
ಇಂಥ ಟೈಮಲ್ಲಿ ಏನಾಗುತ್ತೆ, ಲೇಟ್ ಡೆಲಿವರಿ ಆದರೆ ಕಂಪ್ಲೇಂಟ್ ಮಾಡ್ತಾರೆ, ಐ ಡಿ ಬ್ಲಾಕ್ ಮಾಡಿಸ್ತಾರೆ. ಇದು ರಾಪಿಡೋದಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮುಂಚೆ ಎಲ್ಲ ಲೇಟ್ ಡೆಲಿವರಿ ಆದರೆ 30 ರೂಪಾಯಿ ಕಟ್ ಮಾಡ್ತಾ ಇದ್ದ. ಅವಾಗ ಒಂದು ಸ್ವಲ್ಪ ದಿವಸ ಇದೇ ಥರ ಮಾಡಿದೆ, 2-3 ತಿಂಗಳು. ಒಂದು ಟೈಮ್ ಅಂತ ಕೊಡೋಣ, 30 ನಿಮಿಷ ಇಲ್ಲ 40 ನಿಮಿಷ ಅಷ್ಟರೊಳಗೆ ಡೆಲಿವರಿ ಕೊಡಬೇಕಾಗಿತ್ತು. ಅದಕ್ಕಿಂತ ಮೇಲೆ ಟೈಮ್ ಜಾಸ್ತಿ ಇದ್ದರೆ 30 ರೂಪೀಸ್ ಅಮೌಂಟ್ ಮೈನಸ್ ಮಾಡ್ತಾ ಇದ್ದ. ಇದು ಯಾವುದಪ್ಪ ನ್ಯಾಯ ಅಂದ್ಕೊಂಡಿದ್ದು, ಅಷ್ಟು ಬೇಜಾರಾಗಿತ್ತು. ಮತ್ತೆ ಸರಿ ಹೋಯ್ತದೆ, ಏನೂ ಮಾಡ್ತಾ ಇಲ್ಲ. ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ 5-5 ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಇವಾಗಿದ್ದಾಗ ಇವನ್ನ ಹೇಳೋಕ್ಕಾಗಲ್ಲ. ಅವನು ಆ್ಯಪಲ್ಲಿ ಏನು ಟೈಮಿಂಗ್ಸ್ ತೋರಿಸ್ತಾನೆ, ಆ ಟೈಮಿಂಗ್ಸ್ ಹೋಗಿ ಯಾವ ಆರ್ಡರ್ನು ಡೆಲಿವರಿ ಮಾಡೋಕ್ಕಾಗಲ್ಲ. ಅವ್ರಿಗೇನು ಆ್ಯಪಲ್ಲಿ ಆಟೋಮೆಟಿಕ್ ಅಪ್ಡೇಟ್ ತೋರಿಸುತ್ತೆ. ಬಟ್ ರೋಡಲ್ಲಿ ಓಡಿಸೋರಿಗೆ ಡ್ರೈವರಿಗೆ ಗೊತ್ತಿರಬೇಕು ಗಾಡಿ ಎಷ್ಟು ಟೈಮ್ ಹೆಂಗೆ ಹೋಗಬೇಕು, ಏನು ಎತ್ತಂತ. ಅಷ್ಟು ರೋಡ್ ಖರಾಬಾಗಿರ್ತವೆ. ಹಾಗಾಗಿ ಇದೊಂದು ಪ್ರಾಬ್ಲಮ್ ಸಾಲ್ವ್ ಆದರೆ ಕಸ್ಟಮರ್ದೊಂದು ತಲೆನೋವು. ಕಸ್ಟಮರ್ಗೆ ಟೈಮಿಂಗ್ಸ್ ಕೊಟ್ಬಿಡ್ತಾನೆ, ಒಂದು ಆರ್ಡ್ರ್ ಪಿಕಪ್ ಮಾಡಿದ್ರೆ ಇಷ್ಟು ನಿಮಿಷದ ಡೆಲಿವರಿ ತೋರಿಸ್ಬಿಡುತ್ತೆ. ಒಂದು 5-10 ನಿಮಿಷ ಅಡ್ಜಸ್ಟ್ ಮಾಡ್ಕೊತಾರೆ. ಅರ್ಧ ಗಂಟೆ 1 ಅವರ್ ಅಂದರೆ ಕೇಳೋದೇ ಇಲ್ಲ ಅವರು. ಏನೇ ಸ್ಟೋರಿ ಹೇಳಿದ್ರು ಇದೇ ಹೇಳ್ತಾರೆ, ನೀವೆಲ್ಲ ರೈಡರ್ ಹಿಂಗೆ ಅಪ್ಪ 4 ಎತ್ಕೊಂಬರ್ತೀರಾ, ಆ ಕಡೆ ಈ ಕಡೆ ಎಲ್ಲ ಕೊಟ್ಕೊಂಬರ್ತೀರಾ, ಅದಕ್ಕೆ ಇಷ್ಟು ಡಿಲೇ ಮಾಡ್ತೀರಾ, ನಮ್ಗೆ ಆರ್ಡ್ರ್ ಅರ್ಜೆಂಟ್ ಇತ್ತು, ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ, ಹಂಗೆ ಅಮೌಂಟೇ ಕೊಡಲ್ಲ, ಈ ಥರ ಎಲ್ಲ ಕಿರಿಕ್ ಮಾಡ್ತಾರೆ ಕಸ್ಟಮರ್ಗಳು. ಅದಕ್ಕೋಸ್ಕರ ರಾಪಿಡೋ ಪಾರ್ಸಲ್ ಅಂತೂ ತಗೊಳೋಕ್ಕೆ ಬೇಜಾರಾಗಿದೆ ಇತ್ತೀಚೆಗೆ. ಪಾರ್ಸಲ್ ತಗೊಂಡ್ರೂ ಏನು ಮಾಡಬೇಕು, ಫಸ್ಟ್ ಪೌಡ್ರ್ ಎತ್ಕೊಂಡು ಲಾಸ್ಟ್ ಹೊರಡ ಮುಂದೆ ರಾಪಿಡೋ ಪಾರ್ಸಲ್ ಎತ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಪಾರ್ಸಲ್ ತಗೊಂಡು ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ಜಾಸ್ತಿ ಹೊತ್ತು ಹೋದ್ರೆ ಏನಾಗುತ್ತೆ, ಐ ಡಿ ಬ್ಲಾಕ್ ಆಗುತ್ತೆ. ಇಲ್ಲ ಪಾರ್ಸಲ್ ಕಂಪ್ಲೀಟ್ ಬ್ಯಾನ್ ಆಗಲ್ಲ, ಅದನ್ನು ಆ ಪಾರ್ಸಲ್ ಏನಿದೆ ಅದನ್ನು ಸಸ್ಪೆಂಡ್ ಮಾಡ್ತಾನೆ. ನೆಕ್ಸ್ಟ್ ಇನ್ನು 6 ತಿಂಗಳು, ವರ್ಷ ಈ ಥರ ಮಾಡಿಬಿಡ್ತಾನೆ. ಈಗ ಹಂಗಾಗಿ ರಾಪಿಡೋ ಪಾರ್ಸಲ್ದು ಯಾವತ್ತಿದ್ರೂ ತಲೆನೋವೇ ಇದು. ಒಂದು ಕಸ್ಟಮರ್ ಅರ್ಜೆಂಟ್ ಮಾಡ್ತಾರೆ, ಇಲ್ಲಾಂದರೆ ಮೊಬೈಲ್ ನಂಬರ್ ಸಿಕ್ಕಲ್ಲ. ಈ ಎರಡೂ ಟೆನ್ಷನಿಂದ ಏನಾಗುತ್ತೆ, ರಾಪಿಡೋ ಪಾರ್ಸಲ್ ಡೆಲಿವರಿ ಮಾಡೋದು ತುಂಬ ಕಷ್ಟ. ಬೈಕ್ ಡೆಲಿವರಿ ಒಂದು ಹೇಳ್ಬೇಕಾದ್ರೆ ಬೆಸ್ಟ್ ಆಪ್ಷನ್ ಚೆನ್ನಾಗಿದೆ. ಬಟ್ ಬೈಕಲ್ಲಿ ಲಾಂಗ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಗೊತ್ತಿರಬೇಕು ಎಲ್ರಿಗೂ. ಲಾಂಗಿಗೆ ಅಮೌಂಟ್ ಕೊಡೋದೇ 8 ರೂಪಾಯಿ 7 ರೂಪಾಯಿ ಕಿಲೋಮೀಟ್ರಿಗೆ. ಲೋಕಲ್ ನೋಡ್ಕೊಂಡಷ್ಟು ಸ್ವಲ್ಪ ಕಿಲೋಮೀಟ್ರಿಗೆ ಅಮೌಂಟ್ ಜಾಸ್ತಿ ಬರುತ್ತೆ, ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬೋದು ಅಷ್ಟೇ ಲೋಕಲ್ ಆರ್ಡ್ರಿಗೆ. ಬಟ್ ಇನ್ನೇನು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇಮ್ಮಿ ಪಿಕಪ್ ಡ್ರಾಪ್ ಅಂತ ಒಂದೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರ್ತವೆ, ಬೇಗ ಹೋಗಿ ಆದರೂ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಅಮೌಂಟ್ ಚೆನ್ನಾಗಿ ಬರುತ್ತೆ ಲೋಕಲ್ ಆರ್ಡ್ರ್ಗಳಿಗೆ. 20 ರೂಪಾಯಿ 15 ರೂಪಾಯಿ ಕಿಲೋಮೀಟ್ರ್ ಬೀಳುತ್ತೆ. ಬಟ್ ಟೈಮ್ ವೇಸ್ಟ್ ಆಗಲ್ಲ ಬೈಕ್ ಟ್ಯಾಕ್ಸಿಲಿ. ಕಸ್ಟಮರ್ ಇಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗುತ್ತೆ, ಎಲ್ಲೂ ವೆಯ್ಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಅದೇ ಒಂದು ಪಾರ್ಸಲ್ ಅಂದರೆ ಮೆಟೀರಿಯಲ್ ರೆಡಿ ಇರಲ್ಲ, ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ, ಒಂದು ಕಂಪ್ನಿಯಿಂದ ಬೇಗ ಬಂದು ರಿಸೀವ್ ಮಾಡಲ್ಲ ಕಸ್ಟಮರ್ಗಳು ಐಟಮ್ ತಗೊಂಡೋದ್ರೆ. ಈ ಥರ ಎಲ್ಲ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಪಾರ್ಸಲ್ ಡೆಲಿವರಿ ಒಂದು ಆರ್ಡ್ರ್ ಮಾಡೋದಕ್ಕೆ ಬೈಕ್ ಟ್ಯಾಕ್ಸಿನ 2-3 ಆರ್ಡ್ರ್ ಹೊಡಿಬೋದು. ಅಲ್ಲಿಗೆ ಇದೆ ಸ್ವಲ್ಪ ಸುಸ್ತು. ಯಾಕಂದರೆ ಕಸ್ಟಮರ್ನ 100 kg ಅವ್ರನ್ನ ಟ್ರಾಫಿಕಲ್ಲಿ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡಿ ಹೊಡಿತೀವಲ್ವ, ಸ್ವಲ್ಪ ಬ್ಯಾಕ್ ಪೈನು ಟಯರ್ಡ್ ಆಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಬೈಕ್ ಟ್ಯಾಕ್ಸಿಲಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಮಾಡ್ಬೋದು. ಬಟ್ ಪಾರ್ಸಲ್ ಹೇಳಿದ್ನಲ್ವಾ, ಇದೇ ತಲೆನೋವು. ಇವತ್ತಿಂದಲ್ಲ ಅವತ್ತಿಂದನೂ ಇದೇ ತಲೆನೋವು. ಈ ಪಾರ್ಸಲ್ ಯಾವಾಗ ಅಟ್ಯಾಚ್ ಮಾಡೋದು ರಾಪಿಡಾಗೆ ಅವತ್ತಿಂದನೂ ಈ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ. ಕಸ್ಟಮರ್ ಯಾವುದೋ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡಿದರೆ ಆ್ಯಪ್, ಆ ನಂಬರ್ ಇರಲ್ಲ ಅವನ ಹತ್ರವ. ಅಟ್ಲೀಸ್ಟ್ ಮೆಸೇಜೇ ಟೈಪ್ ಮಾಡಿದರೆ ಮೆಸೇಜು ನೋಡಿ ರಿಪ್ಲೈ ಮಾಡಲ್ಲ. ಇಮಿಡಿಯೇಟ್ ಕಾಲ್ ಮಾಡಿ ಕೇಳೋಣ ಅಂದರೆ ಕಾಲೇ ಹೋಗಲ್ಲ. ಐಟಮ್ ಪಿಕ್ ಮಾಡೋವರೆಗೂ ಬುಕ್ಕಿಂಗ್ ಕಸ್ಟಮರ್ಗೆ ಕಾಲ್ ಮಾಡೋಕ್ಕೋದ್ರೆ ಕಾಲ್ ಹೋಗಲ್ಲ. ಸುಮಾರು 108 ತಾಪತ್ರೆಗಳು ರಾಪಿಡೋ ಪಾರ್ಸಲ್ಗೆ. ಅದಕ್ಕೋಸ್ಕರ ಇವೆಲ್ಲ ಬೇಡ, ತಲೆನೋವೇ ಬೇಡಂದ್ರೆ ಅಚ್ಚುಕಟ್ಟು ಡೈರೆಕ್ಟಾಗಿ ಮೊಬೈಲ್ ನಂಬರ್ ಕೊಟ್ಬಿಟ್ರೆ ಇಮಿಡಿಯೇಟ್ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಡಿಟ್ಕೆ ರೈಡರ್ಗಳು ಕೇಳ್ಕೊಂಡು ಹೋಗ್ಬಿಡ್ತಾರೆ. ಏನು ಐಟಮ್ ಇದೆ, ದೊಡ್ಡದೋ ಚಿಕ್ಕದೋ, ಎಷ್ಟು kg ಇದೆ, ಮೆಟೀರಿಯಲ್ ರೆಡಿ ಇದೆಯಾ, ಬರ್ಬೋದು ಇಮಿಡಿಯೇಟಾಗಿ, ಏನೋ ಒಂದು ಕೇಳಿಕೊಂಡು ಇಮಿಡಿಯೇಟಾಗಿ ಹೋಗಿ ಐಟಮ್ ಪಿಕ್ ಮಾಡ್ಬೋದು. ಬಟ್ ಈ ಥರ ನಂಬರ್ ಕಂಪ್ನಿ ಕೊಡ್ತಾರಲ್ವಾ, ಇದರಿಂದ ಸಮಸ್ಯೆ ಆಗೋದಿದೆ. ಕಸ್ಟಮರ್ಗಳು ಫೋನ್ ಪಿಕ್ ಮಾಡಲ್ಲ, ಫ್ರಾಡ್ ಕಾಲ್ ಅಂತ ಕಟ್ ಮಾಡಿ ಬಿಡ್ತಾ ಇರ್ತಾರೆ. ಕ್ಯಾನ್ಸಲ್ನೂ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಕಂಪ್ನಿಯವನೇ ಮಾಡಬೇಕಿಲ್ಲ, ಕಸ್ಟಮರ್ ಮಾಡಬೇಕು. ಹಂಗಾಗಿ ಇವೆಲ್ಲ ಸಮಸ್ಯೆ ಜಾಸ್ತಿ ಆಗ್ತದೆ ಇತ್ತೀಚೆಗೆ ಬರ್ತಾ ಪಾರ್ಸಲ್ಗೆ. ಏನಕ್ಕೆ ಪಾರ್ಸಲ್ ಆರ್ಡರ್ ಕ್ಯಾನ್ಸಲ್ ಆಗ್ತಾಯಿದ್ದಾವೆ ಅಂದರೆ ಇದೇ ಮೇಯ್ನ್ ಉದ್ದೇಶದಿಂದವ. ಕ್ಯಾನ್ಸಲ್ ಏನಕ್ಕೆ ಆಗ್ತಾವೆ ಅಂದರೆ ಕಸ್ಟಮರ್ಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಪಾರ್ಸಲ್ ಯಾರು ಎತ್ಕೊಂಡೋಗಿ ಹೋಗ್ತಾ ಇಲ್ಲ ರೈಡರ್ಗಳು. ಇನ್ ಕೇಸ್ ಎಲ್ಲೂ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಆರ್ಡರ್ ಅಂದಾಗ ಮಾತ್ರ ಪಾರ್ಸಲ್ ಅಕ್ಸೆಪ್ಟ್ ಮಾಡ್ತಾರೆ ಹೊರತು ಬೈಕ್ ಟ್ಯಾಕ್ಸಿನೇ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ದಾವೆ ಅಂದರೆ ಈ ಪಾರ್ಸಲ್ ಯಾರೂ ಮೂಸೋದು ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಮಾರ್ಕೆಟಲ್ಲಿ ಮಾತ್ರ ಲಾಂಗ್ ಆರ್ಡ್ರ್ ಬಂದರೆ ಪಾರ್ಸಲ್ ಎತ್ಕೊತಾರೆ. ಇನ್ನು ಲೋಕಲ್ ಆರ್ಡ್ರ್ ಗೊತ್ತಿರಬೇಕಂತ ಎಷ್ಟು ಬರುತ್ತೆ ಎಷ್ಟು ಕ್ಯಾನ್ಸಲ್ ಆಗುತ್ತೋ ಲೆಕ್ಕನೇ ಇಲ್ಲ. 60, 70, 100 ರೂಪಾಯಿ ಒಳಗಡೆವು ಪಾರ್ಸಲ್ ಡೆಲಿವರಿನೇ ಆಗಲ್ಲ SP ರೋಡಿಂದವ. ಈ ಥರ ಸಮಸ್ಯೆಗಳು ಜಾಸ್ತಿ ಇರೋದಿದ್ದಾವೆ. ಬಟ್ ಬೈಕ್ ಟ್ಯಾಕ್ಸಿ ಅಂತಲೂ 100% ಡೆಲಿವರಿ ಆಗ್ತಾವೆ, ಹೊರಗಡೆ ಯಾವುದೂ ಕ್ಯಾನ್ಸಲ್ ಆಗಲ್ಲ. ಆಲ್ಮೋಸ್ಟ್ 100ಕ್ಕೆ 90% ಆಗೇ ಆಗುತ್ತೆ. ಬಟ್ ಪಾರ್ಸಲ್ ಮಾತ್ರ 100ಕ್ಕೆ 50% ಕ್ಯಾನ್ಸಲ್ ಆಗುತ್ತೆ, 50% ಅಷ್ಟೇ ಡೆಲಿವರಿ ಆಗೋದು. ಇದಕ್ಕೆಲ್ಲ ಕಾರಣ ಅವನೇ, ರಾಪಿಡೋ ಕಂಪ್ನಿಯವನೇ. ಅವನು ಆದಷ್ಟು ಅಪ್ಡೇಟ್ ಚೇಂಜ್ ಮಾಡಿದಷ್ಟು ಮುಂದಕ್ಕೆ ಫ್ಯೂಚರಾಗೆ ಚೆನ್ನಾಗಿ ಇನ್ನೂ ಬೆಳೆಯುತ್ತೆ ಪಾರ್ಸಲ್. ಇಲ್ಲ ಅಂದರೆ ತುಂಬ ಕಷ್ಟನೇ, ಬುಕ್ ಮಾಡೋ ಸಂಖ್ಯೆ ಕಮ್ಮಿನೂ ಆಗುತ್ತೆ. ಇದು ಕಸ್ಟಮರ್ಗೂ ಪ್ರಾಬ್ಲಮ್ಮೇ, ರೈಡರ್ಗೂ ಪ್ರಾಬ್ಲಮ್ಮೇ, ಎರಡೂ ಕಡೆ ಪ್ರಾಬ್ಲಮ್. ಇದು ಸಾಲ್ವ್ ಆಗಬೇಕಾದ್ರೆ ರಾಪಿಡೋ ಕಂಪ್ನಿಯವನು ಅಪ್ಡೇಟ್ ಆಗಲೇಬೇಕು, ಮೊಬೈಲ್ ನಂಬರ್ ಕೊಡಲೇಬೇಕು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ನೋಡಿದ್ರೆ ನಮ್ಮ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.